ಉತ್ತರ ಪ್ರದೇಶದ 2 ಹೈವೋಲ್ಟೇಜ್ ಕ್ಷೇತ್ರಗಳಾದ ಅಮೇಥಿ ಮತ್ತು ರಾಯ್ಬರೇಲಿ 80 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಒಂದೇ ಗೆದ್ದಿದ್ದು. ರಾಯ್ಬರೇಲಿ ಮಾತ್ರ. ಅಮೇಥಿಯಲ್ಲಿ ಕೂಡ ರಾಹುಲ್ ಗಾಂಧಿ ಸೋತಿದ್ರು, ಯಾಕಂದರೆ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಗೆದ್ದಿದ್ರು. ಇದೀಗ ಅಲ್ಲಿ ಪರಂಪರಾನುಗತವಾಗಿ ಕಾಂಗ್ರೆಸ್ ಫ್ಯಾಮಿಲಿಯವರೇ ಬಂದಿದ್ದಾರೆ. ಎಲ್ಲರೂ ಕೂಡ ನೆಹರುವಿಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿಂದ ಇಂದಿರಾ ಗಾಂಧಿ, ಆಮೇಲೆ ಫಿರೋಜ್ ಗಾಂಧಿ, ಆಮೇಲೆ ಸೋನಿಯಾ ಗಾಂಧಿ, ಸಂಜಯ್ ಎಲ್ಲ ರಾಹುಲ್ ಗಾಂಧಿ. ಸೊ ಆ ಕ್ಷೇತ್ರ ಬಿಟ್ಟುಕೊಡೋಕ್ಕೆ ರೆಡಿ ಇಲ್ಲ. ಅಮೇಥಿಯಿಂದ ರಾಹುಲ್ ಗಾಂಧಿ, ರಾಯ್ಬರೇಲಿಯಿಂದ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ನಾಮಪತ್ರ ಸಲ್ಲಿಕೆಗೆ ಇನ್ನು ಒಂದೇ ದಿನ ಬಾಕಿ ಇರುವುದರಿಂದ ಹಿಂದೆ ಅಭ್ಯರ್ಥಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಬನ್ನಿ, ಯಾರು ಒಪ್ಪಿಸಿದ್ರು, ಒಪ್ಪಿಗೆ ಆಯ್ತಾ? ನಾಳೆ ಆಗಬೇಕು. ಮಕ್ಕಳನ್ನು ಒಪ್ಪಿಸಿದ್ರ ಸೋನಿಯಾ ಗಾಂಧಿ? ಹೇಗೆ? ರಾಯ್ಬರೇಲಿ ಅಮೇಥಿಯಿಂದ ಅಭ್ಯರ್ಥಿ ಆಯ್ಕೆ ಚಿಂತೆ ಆಗಿತ್ತು ಕಾಂಗ್ರೆಸ್ಗೆ. ಸ್ಪರ್ಧಿಸಲು ಪ್ರಿಯಾಂಕಾ ವಾದ್ರಾ, ರಾಹುಲ್ ಹಿಂದೇಟು ಹಾಕಿದ್ರು. ಯಾಕಂದರೆ ರಾಹುಲ್ ಗಾಂಧಿ ಸೋತಿದ್ರು ಕಳೆದ ಬಾರಿ 60,000 ಮತಗಳ ಅಂತರದಿಂದ ಸ್ಮೃತಿ ಇರಾನಿಯವರ ವಿರುದ್ಧ. ಹಾಗಾಗಿ ಅವರು 2 ಕಡೆಯಿಂದ ಸ್ಪರ್ಧೆ ಮಾಡಿದರು. ಒಂದು ವಯನಾಡು ಮತ್ತು ಅಮೇಥಿಯಲ್ಲಿ ಸೋತೋಗಿದ್ದರು. ರಾಯ್ಬರೇಲಿಯಿಂದ ಅವರು ಗೆದ್ದಿದ್ರು. ರಾಯ್ಬರೇಲಿಯಿಂದ ಈ ಬಾರಿ ಸೋನಿಯಾ ಗಾಂಧಿ ನಿಲ್ಲೋದಿಲ್ಲ. ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಪ್ರಿಯಾಂಕಾ ಹಾಗೂ ರಾಹುಲ್ ಜೊತೆ ಸೋನಿಯಾ ಮಾತುಕತೆ ಮಾಡಿಸಿದಂತೆ ರಾಯ್ಬರೇಲಿ ಅಮೇಥಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಇಲ್ಲದಿದ್ದರೆ 2 ಕ್ಷೇತ್ರ ಬಿಜೆಪಿಗೆ ಬಿಟ್ಟುಕೊಟ್ಟಂತೆ ಆಗುತ್ತೆ. 2 ಕ್ಷೇತ್ರಗಳು ಗಾಂಧಿ ಕುಟುಂಬದ ಭದ್ರಕೋಟೆ. ಒಂದು ಕಾಲದಲ್ಲಿ ಮಕ್ಕಳಿಬ್ಬರಿಗೂ ಹೇಳಿದ ತಾಯಿ ಸೋನಿಯಾ ಗಾಂಧಿ. ಸೋನಿಯಾ ಮಾತಿಗೆ ಬಹುತೇಕ ಇಬ್ಬರು ಮಕ್ಕಳು ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಿದ್ರೆ ಬನ್ನಿ, ಕಳೆದ ಬಾರಿ ಎಷ್ಟು ಮತಗಳ ಅಂತರ ಅಲ್ಲಿ ಆಗಿತ್ತು ಅಂತೇಳಿ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ 4,68,514 ಮತ ಪಡೆದಿದ್ದರು. ರಾಹುಲ್ ಗಾಂಧಿ 4,13,394, ಅಂದರೆ 49% ಸ್ಮೃತಿ ಇರಾನಿಗೆ, 43% ರಾಹುಲ್ ಗಾಂಧಿಗೆ. 49 ಮತ್ತು 43. ಇನ್ನು ರಾಯ್ಬರೇಲಿಗೆ ಬರೋಣ. ರಾಯ್ಬರೇಲಿ 2019 ಚುನಾವಣೆ ಏನಾಗಿತ್ತು? ಸೋನಿಯಾ ಗಾಂಧಿಗೆ 5,34,918 ಮತಗಳು, 55.8% ಮತ ಬಂದಿತ್ತು. ದಿನೇಶ್ ಪ್ರತಾಪ್ ಸಿಂಗ್ ಅವರಿಗೆ 3,67,740 ಮತಗಳು. ಕಮ್ಸೆ ಕಮ್ 2 ಲಕ್ಷ ಮತಗಳ ಅಂತರದಿಂದ ಸೋನಿಯಾ ಗಾಂಧಿ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಗೆದ್ದಿದ್ರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.